ನಾನು ಬೆಳಗಾವಿ ಜಿಲ್ಲೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಗರ್ ಗೋವಿಂದ್ ದಿವಡಿಗೆ ಅವರೇ. ನಾನು ಒಂದು ಯಾವುದೋ ಕಾರಣಕ್ಕಾಗಿ ಜಾಂಬೂಟಿಗೆ ಹೊಂಟಿದ್ದೀನಿ ರೀ. ಇಲ್ಲ ನನಗೊಂದು ಫೋನ್ ಬಂತು ರೀ, ಹಂಗೆ ಇಲ್ಲಿ ಅಣ್ಣ ಮತ್ತು ಇನ್ಲೀಗಲಿ ರೇಷನ್ ಅಕ್ಕಿ ಸಾಗಿಸಿದಾರಂತ ಈಗ ರೀ. ಒಂದು ವೆಹಿಕಲ್ ಇತ್ತು ರೀ. ಈಗ ವೆಹಿಕಲ್ ಅವರು ಇವ್ರು ಬರಂತಿಲ್ಲ, ಮೀಡಿಯಾದವ್ರು ಬರಂತ ತೊಗೊಂಡು ಓಡೋಗಿದ್ದಾರೆ ರೀ. ಆಲ್ಮೋಸ್ಟ್ ಅದರಲ್ಲಿ ಒಂದು 10-15 ಚೀಲ ಲೋಡ್ ಇದ್ದು ರೀ. ಆಮೇಲೆ ನಾ ಬಂದ ತಕ್ಷಣ ಅದನ್ನೆಲ್ಲ ಇಳಿಸಿದಾರೆ ರೀ. ಇದು ರೇಷನ್ ಅಕ್ಕಿ ರೀ. ನಮ್ಮ ಬಡವ್ರ ಸಂಬಂಧ ನಮ್ಮ ಅಣ್ಣ ಬಗ್ಗೆ ಒಂದು ಯೋಜನೆ ಮಾಡಿದಾರಲ್ಲ ರೀ. ಒಂದು ಬಡವರು ಹೊಟ್ಟೆ ತುಂಬಲಿ ಅಂತ ನಮ್ಮ ಸರ್ಕಾರ ಮಾಡಿದ್ದೈತೆ ರೀ. ಬಟ್ ಇವ್ರೇನು ಮಾಡ್ತಾರೆ ರೀ, ಅದನ್ನು ಇವರು ಹಳ್ಳಿಗೆ ಹೋಗ್ಯಾರ ಇದನ್ನು ಖರೀದಿಸಿ ಮತ್ತು ಇದನ್ನು ಪಾಲಿಶ್ ಮಾಡಿ ಬೇರೆ ಒಂದು ಕಡೆ ಮಾರ್ತಾರೆ ರೀ. ಮತ್ತು ಹೇಳ್ತಾರೆ ಸುಮ್ಮನೆ FSL ಏನು ಎಲ್ಲಿಂದ ಖರೀದಿ ಮಾಡಿ ಅಂತ ಹೇಳ್ತಾರೆ. ಈಗ ಆಲ್ಮೋಸ್ಟ್ ಐತ್ರಲ್ಲ, ಇದು ಅಕ್ಕಿ ಐತ್ರಲ್ಲ, ನಮ್ಮ ಒಂದು ಬಡವ್ರಿಗೆ ಐತಲ್ಲ ಹೊಟ್ಟೆ ತುಂಬಲಂತ ಮಾಡಿದ್ದೈತ್ರಿ. ಇದು ಇವ್ರು ಇದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ರೀ. ಲಾಸ್ಟ್ ಟೈಮ್ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾರೆ ರೀ, ಇಂಥ ಒಂದು ಅನ್ನ ಭಾಗ್ಯ ಒಂದು ಯೋಜನೆಯನ್ನು ಮಿಸ್ಯೂಸ್ ಮಾಡೋರ ಮೇಲೆ ಒಂದು ರೌಡಿ ಶೂಟರ್ ಕೂಡ ಮಾಡ್ಬೇಕಂತ ಹೇಳ್ಯಾರ. ಇವ್ರು ಆಲ್ಮೋಸ್ಟ್ ಅಲ್ರಿ, ಇವ್ರನ್ನ ಕೇಳಂತಲೇ ಅವ್ರು ನನಗೆ ಬಂದು ಬಿಡ್ಲಿ ಏನಂತಾರೆ ರೀ, ನಾನು ಸ್ಟೇಷನ್ದಾಗ ಎಂಟ್ರಿ ಕೊಡ್ತೀನಿ. ಇವ್ರು ಒಂದು ಕೆಲವೊಬ್ಬರು ಹೆಸರು ತೊಗೊಂಡಾರ ರೀ. ಇವರಿಗೆ ಲಾಸ್ಟ್ ಟೈಮ್ 7 ತಿಂಗಳಿಂದ ಒಂದು 5-6 ಚೀಲ ಅಕ್ಕಿ ಚೀಲ ಸಿಕ್ಕಿದ್ರು ನಮ್ಗೆ. ಅವಾಗ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದೇವೆ ಇವರಿಗೆ. ಆ ನಂತರ ಟೋಟಲಿ ಬಂದ್ ಮಾಡಿದ್ದಾರೆ ರೀ. ಬಟ್ ಈಗ ಕೆಲವೊಂದು 15-20 ದಿವಸದಿಂದ ಮತ್ತೆ ಇವ್ರದ್ದು ಒಂದು ಫಾಸ್ಟ್ ಆಗಿದೆ ರೀ. ಈಗ ಮಿನಿಮಮ್ ಇರ್ಬೋದ್ರಲ್ಲ ಒಂದು 180-190 ಚೀಲ ಇರ್ಬೋದು ರೀ. ಇನ್ನೂ ಯಾರು ಬಂದಿಲ್ಲ ರೀ ನನ್ನ ಕಡೆಯಿಂದ. ಯಾರನ್ನ ಇನ್ನೊಮ್ಮೆ ವಡಗಾವ್ PSI ಅವ್ರನ್ನ ಕಾಲ್ ಮಾಡಿದ್ದೆ ರೀ, ಬಟ್ ರಿಸೀವ್ ಮಾಡ್ತಾ ಇಲ್ಲ. ಬಟ್ ಫುಡ್ ಇನ್ಸ್ಪೆಕ್ಟರ್ ಅಂತ ನಂಬರ್ ಇಲ್ಲ ರೀ ನನ್ನ ಕಡೆ. ಇವರು ಸಂಜಯ್ ಭೋಸ್ಲೆ ಅಂತ ಅವ್ರು ಇಟ್ಟಿದ್ರಿ. ಅವ್ರದ್ದೇ ಗುಡೌನ್ ರೀ, ಅವ್ರದ್ದು ಮನೆ ರೀ ಇದು. ಅವ್ರಿಗೆ ಲಾಸ್ಟ್ ಟೈಮ್ ನಾವು ವಾರ್ನಿಂಗ್ ಮಾಡಿದ್ದೆ ರೀ, ಹಿಂಗೆ ಬಡವ್ರದ ಹೊಟ್ಟಿಗೆ ಹೋಗು ಅಣ್ಣ ನೀವು ಮಾಡೋದು ತಪ್ಪಾಗ್ತೈತಿ ಅಂತ ಹೇಳ್ಯಾರ ರೀ. ಇವರು ಕೆಲವೊಂದು ಹಳ್ಳಿಗಳು ಇಲ್ಲಿ ನಾವಿಗೆ ನಮ್ಮ ಕುಟ್ಟಲವಾಡಿ, ಬಾಮನವಾಡಿ, ರನ್ಕುಂಡೆ, ತೀರ್ಥಕುಂಡೆ ಮತ್ತು ರೀ ಈ ಕಡೆ ನಾವು ಇವ್ರ ಐಡಿಯಾ ನನಗೇನು ಗೊತ್ತಿಲ್ಲ ರೀ. ಪಾಲಿಶ್ ಮಾಡಿ ಏನೋ ಹೊರಗೆ ಹೈದ್ರಾಬಾದ್ ಸಾಗಿಸ್ತಾರೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಐತ್ರಿ.